ಬನ್ನಿ ಇಂದಿನ ಈ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಇವತ್ತು ನಾವು ಮೆಟಾ ಕಂಪನಿಯ ಅಂದ್ರೆ ನಮ್ಮೆಲ್ಲರ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಹಿಂದಿರೋ ಆ ಬೃಹತ್ ಆರ್ಥಿಕ ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಡಿಕೋಡ್ ಮಾಡ್ತಿದ್ದೀವಿ. ಹಿಂದೆಂದೂ ಕಾಣದಂತಹ ರೆವೆನ್ಯೂ, ಅದನ್ನ ಓಡಿಸ್ತಿರೋ ಟೆಕ್ನಾಲಜಿ ಮತ್ತೆ ಅದರ ಜೊತೆಗೇನೆ ಮೆಲ್ಲೆಗೆ ಹುಟ್ಕೊಳ್ತಿರೋ ಕೆಲವು ಆಂತರಿಕ ಹಾಗೂ ಬಾಹ್ಯ ಬೆರುಕುಗಳ ಬಗ್ಗೆ ಇವತ್ತು ಮಾತಾಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಶುರು ಮಾಡೋಣಲ್ವಾ? ಓಕೆ, ಇದೇ ಇಂದಿನ ನಮ್ಮ ಅಜೆಂಡಾ. ಮೆಟಾದ ಹಣದ ಮಷಿನ್, ಅವರು ಡೇಟಾವನ್ನ ಡಾಲರ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ನ ಪಾತ್ರ, ಅವರ ಬೃಹತ್ ಎಐ ಪಿವೋಟ್ ಹಾಗೂ ಕೊನೆಗೆ ಈ ಸಾಮ್ರಾಜ್ಯದಲ್ಲಿ ಕಾಣಿಸ್ತಿರೋ ಬಿರುಕುಗಳು, ಇವಿಷ್ಟನ್ನ ನಾವಿಂದು ಕವರ್ ಮಾಡಲಿದ್ದೇವೆ. ಮೊದಲನೇ ವಿಭಾಗ, ದಿ ಮೆಟಾ ಮನಿ ಮಷೀನ್. 2026ರ ಹೊತ್ತಿಗೆ ಅವರ ಫೈನಾನ್ಷಿಯಲ್ ಪ್ರಾಬಲ್ಯ ಹೇಗಿದೆ ಅಂತ ನೋಡೋಣ. ಜಸ್ಟ್ ಈ ನಂಬರ್ ನೋಡಿ, ಬರೋಬ್ಬರಿ $243.46 ಬಿಲಿಯನ್. ಇದು 2026ನೇ ಸಾಲಿಗೆ ಮೆಟಾ ಎಕ್ಸ್ಪೆಕ್ಟ್ ಮಾಡ್ತಿರುವ ಗ್ಲೋಬಲ್ ನೆಟ್ ಆಡ್ ರೆವೆನ್ಯೂ, ಅಂದ್ರೆ ಜಗತ್ತಿನಾದ್ಯಂತ ಬರೀ ಜಾಹೀರಾತಿನಿಂದಲೇ ಬರ್ತಿರೋ ಆದಾಯ ಇದು. ಅಕ್ಷರಶಃ ಇದೊಂದು ಮೈಂಡ್ ಬ್ಲೋಯಿಂಗ್ ಆರ್ಥಿಕ ಸಾಧನೆ ಎನ್ನಬಹುದು. ಇದೇಕೆ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ, ಡಿಜಿಟಲ್ ಜಾಹೀರಾತು ಹಿಸ್ಟ್ರಿಯಲ್ಲಿ ಇದೊಂದು ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಮೊದಲ ಬಾರಿಗೆ ಗೂಗಲನ್ನೇ ಹಿಂದಿಕ್ಕಿ ಮೆಟಾ ನಂಬರ್ 1 ಸ್ಥಾನಕ್ಕೇರಿದೆ. 26.8% ಗ್ಲೋಬಲ್ ಮಾರ್ಕೆಟ್ ಶೇರ್ ಅವರದೇ ಆಗಿದೆ. ಗೂಗಲ್ ಮತ್ತು ಅಮೆಜಾನ್ ಎರಡನ್ನೂ ಹಿಂದಿಕ್ಕಿ ಟಾಪ್ ಡಿಜಿಟಲ್ ಅಡ್ವರ್ಟೈಸಿಂಗ್ ಇಂಜಿನ್ ಆಗಿ ಮೆಟಾ ಹೊರಹೊಮ್ಮಿದೆ. ಅಡ್ವಾಂಟೇಜ್ ಪ್ಲಸ್ ಮತ್ತೆ ಎಐ ಆಧಾರಿತ ಟೂಲ್ಸ್ ಬಳಸಿ ಮೆಟಾ 2026ರ ಮೊದಲನೇ ಕ್ವಾರ್ಟರಲ್ಲಿ ಎಕ್ಸ್ಪೆಕ್ಟೇಷನ್ಸ್ನೆಲ್ಲ ಬ್ರೇಕ್ ಮಾಡಿದೆ. $56.31 ಬಿಲಿಯನ್ ರೆವೆನ್ಯೂ ಮತ್ತೆ $26.8 ಬಿಲಿಯನ್ ನೆಟ್ ಇನ್ಕಮ್ ವರದಿಯಾಗಿದೆ. ಆದರೆ ಇಲ್ಲೊಂದು ಸಣ್ಣ ಕ್ಯಾಚ್ ಇದೆ. ಏನಂದ್ರೆ, ಈ ನೆಟ್ ಇನ್ಕಮ್ನ ಒಂದು ದೊಡ್ಡ ಭಾಗ ಆಕ್ಚುಲಿ ಒನ್ ಟೈಮ್ ಟ್ಯಾಕ್ಸ್ ಬೆನಿಫಿಟ್ನಿಂದ ಬಂದಿರೋದು. ಎರಡನೇ ವಿಭಾಗ, ಹೌ ಡೇಟಾ ಬಿಕಮ್ಸ್ ಡಾಲರ್ಸ್, ದ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಮಾಡೆಲ್. ಈಗ ಈ ದುಡ್ಡೆಲ್ಲ ಎಲ್ಲಿಂದ ಬರ್ತಿದೆ ಅಂತ ನೋಡೋಣ. ಜನರಲ್ಲಿರೋ ಒಂದು ಕಾಮನ್ ತಪ್ಪು ಕಲ್ಪನೆ ಅಂದ್ರೆ, ಮೆಟಾ ನಮ್ಮ ಪರ್ಸನಲ್ ಡೇಟಾನ ಮಾರ್ತಿದೆ ಅಂತ. ಆದರೆ ಆಕ್ಚುಲಿ ಅವರು ನೇರವಾಗಿ ಯಾವ ಡೇಟಾನೂ ಸೇಲ್ ಮಾಡಲ್ಲ. ಅವರು ಯೂಸ್ ಮಾಡೋದು ಪ್ಲಾಟ್ಫಾರ್ಮ್ ಬಿಸ್ನೆಸ್ ಮಾಡೆಲ್. ಅಂದ್ರೆ ನಮ್ಮಂಥ ಯೂಸರ್ಸ್ ಮತ್ತೆ ಅಡ್ವರ್ಟೈಸರ್ಸ್ ಮಧ್ಯೆ ಅವರು ಒಂದು ಸ್ಮಾರ್ಟ್ ಬ್ರಿಡ್ಜ್ ಅಥವಾ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾರೆ ಅಷ್ಟೇ. ಮಾರ್ಕ್ ಜುಕರ್ಬರ್ಗ್ ಅವರೇ ಹೇಳಿರೋ ಈ ಮಾತನ್ನೊಮ್ಮೆ ಗಮನಿಸಿ. ಅವರು ಹೇಳ್ತಾರೆ, ಡೇಟಾ ಅಡ್ವರ್ಟೈಸರ್ಸ್ ಕೈ ಸೇರ್ದೇನೆ ನಾವು ಸರಿಯಾದ ಜನರಿಗೆ ಆಡ್ಸ್ ತೋರಿಸ್ತೀವಿ ಅಂತ. ಅಂದ್ರೆ ಅಡ್ವರ್ಟೈಸರ್ಸ್ ದುಡ್ಡು ಕೊಡೋದು ಬರೀ ಆಡ್ನ ರೀಚ್ಗೋಸ್ಕರ. ಮೆಟಾದ ಒಳಗಿರೋ ಸೀಕ್ರೆಟ್ ಅಲ್ಗಾರಿಥಮ್ಗಳೇ ಸರಿಯಾದ ಆಡಿಯನ್ಸ್ ಯಾರು ಅಂತ ಹುಡುಕಿ ಆಡ್ ತೋರಿಸ್ತವೆ. ಇದು ಕೆಲಸ ಮಾಡೋದು ಮುಖ್ಯವಾಗಿ 3 ಹಂತಗಳಲ್ಲಿ. ಮೊದಲನೇದು, ನಾವು ಆ್ಯಪ್ನಲ್ಲಿ ಏನೇನ್ ಮಾಡ್ತೀವಿ ಅನ್ನೋದನ್ನ ಅವರು ಟ್ರ್ಯಾಕ್ ಮಾಡ್ತಾರೆ. ಎರಡನೇದು, ಕುಕೀಸ್ ಮತ್ತೆ ಪಾರ್ಟ್ನರ್ ನೆಟ್ವರ್ಕ್ಸ್ ಮುಖಾಂತರ ಆ್ಯಪ್ ಬಿಟ್ಟು ಬೇರೆ ವೆಬ್ಸೈಟ್ಗಳಲ್ಲಿ ನಮ್ಮ ಹೆಜ್ಜೆ ಗುರುತುಗಳನ್ನು ಫಾಲೋ ಮಾಡ್ತಾರೆ. ಕೊನೆಗೆ ಈ ಎಲ್ಲ ಇನ್ಫಾರ್ಮೇಷನ್ ಸೇರಿಸಿ ನಮಗೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುವಂತಹ ಟಾರ್ಗೆಟೆಡ್ ಆಡ್ಸ್ ಅನ್ನ ಪ್ಲೇಸ್ ಮಾಡ್ತಾರೆ. ವಿಭಾಗ 3, ಇನ್ಸ್ಟಾಗ್ರಾಮ್ಸ್ ರೆವೆನ್ಯೂ ಎಕ್ಸ್ಪ್ಲೋಷನ್, ದ ಸೋಷಿಯಲ್ ಕಾಮರ್ಸ್ ಇಂಜಿನ್. ಈಗ ಮೆಟಾದ ಒಳಗಡೆನೇ ಇರೋ ಒಂದು ನಿರ್ದಿಷ್ಟ ಆ್ಯಪ್ ಹೇಗೆ ಈ ಇಡೀ ಗೇಮನ್ನ ಕಂಟ್ರೋಲ್ ಮಾಡ್ತಿದೆ ಅಂತ ನೋಡೋಣ. 53.1% 2026ರ ಹೊತ್ತಿಗೆ ಮೆಟಾದ ಒಟ್ಟು ಜಾಹೀರಾತು ಆದಾಯದಲ್ಲಿ ಅರ್ಧಕ್ಕೂ ಹೆಚ್ಚು ಪಾಲು ಬರೋದು ಕೇವಲ ಇನ್ಸ್ಟಾಗ್ರಾಮ್ನಿಂದಲೇ. ಅಂದ್ರೆ ಇದು ಸರಿಸುಮಾರು $85 ಬಿಲಿಯನ್ ಸಮ. ಜಸ್ಟ್ ಇಮ್ಯಾಜಿನ್ ಮಾಡಿ. ಇನ್ಸ್ಟಾಗ್ರಾಮ್ನ ಆರ್ಗ್ಯಾನಿಕ್ ರೀಚ್ ಎಷ್ಟರ ಮಟ್ಟಿಗಿವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕ್ರಿಸ್ಟಿಯಾನೋ ರೊನಾಲ್ಡೋ ಅಥವಾ ಲಿಯನೆಲ್ ಮೆಸ್ಸಿಯಂತಹ ಗ್ಲೋಬಲ್ ಸ್ಟಾರ್ಸ್ ತಮ್ಮ ಒಂದೇ ಒಂದು ಪೋಸ್ಟ್ಗೆ ಮಿಲಿಯನ್ಗಟ್ಲೆ ಡಾಲರ್ ಸಂಪಾದಿಸ್ತಾರೆ. ಈ ರೇಂಜ್ನ ಎಂಗೇಜ್ಮೆಂಟ್ ಇರೋದ್ರಿಂದಲೇ ಬ್ರ್ಯಾಂಡ್ಸ್ ಇನ್ಸ್ಟಾಗ್ರಾಮ್ ಕಡೆ ಇಷ್ಟು ಮುಖ ಮಾಡ್ತಿರೋದು. 2024ರ ಈ ಡೇಟಾ ನೋಡಿ. ಇನ್ಸ್ಟಾಗ್ರಾಮ್ನ ಒಟ್ಟು $66.9 ಬಿಲಿಯನ್ ಆದಾಯದಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ $37.2 ಬಿಲಿಯನ್ ಬಂದಿರೋದು ಸೋಷಿಯಲ್ ಕಾಮರ್ಸ್ನಿಂದ. ಟ್ರೆಡಿಷನಲ್ ಆಡ್ಸ್ಗಿಂತ ಈಗ ಇದೇ ದೊಡ್ಡ ಇನ್ಕಮ್ ಸೋರ್ಸ್ ಆಗ್ತಿದೆ. ಇದ್ರ ಹಿಂದಿರೋ ಸೀಕ್ರೆಟ್ ಏನಪ್ಪಾ ಅಂದ್ರೆ, ಈಗ ಇನ್ಸ್ಟಾಗ್ರಾಮ್ ಬರೀ ಸ್ಟ್ಯಾಂಡರ್ಡ್ ಫೀಡ್ ಆಡ್ಸ್ ತೋರಿಸಿ ಸುಮ್ನಾಗಲ್ಲ. ಪ್ರಾಡಕ್ಟ್ ಟ್ಯಾಗ್ಸ್, ಇನ್ ಆ್ಯಪ್ ಚೆಕ್ಔಟ್, ಲೈವ್ ಶಾಪಿಂಗ್ ಅಂತ ಹೊಸ ಟೂಲ್ಸ್ ತಂದಿದ್ದಾರೆ. ಅಂದ್ರೆ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇರೋರು ಎಲ್ಲಿಗೂ ಹೋಗ್ದೇನೆ ಆ್ಯಪ್ನಲ್ಲೇ ಸುಲಭವಾಗಿ ಶಾಪಿಂಗ್ ಮಾಡ್ತಾರೆ. 4ನೇ ವಿಭಾಗ, ದ ಮ್ಯಾಸಿವ್ ಎಐ ಪಿವೋಟ್, ಶಿಫ್ಟಿಂಗ್ ಫೋಕಸ್ ಟು ಸೂಪರ್ ಇಂಟೆಲಿಜೆನ್ಸ್. ಇಷ್ಟೆಲ್ಲ ಲಾಭ ಬರ್ತಿದೆಯಲ್ಲ, ಈ ದುಡ್ಡೆಲ್ಲ ಮೆಟಾ ಎಲ್ಲಿ ಹಾಕ್ತಿದೆ? ಅದೇನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ. 2021ರಲ್ಲಿ ಮೆಟಾವರ್ಸ್ ಕನ್ಸ್ ಕಟ್ಟಿದ ಕಂಪನಿ 2023ರಲ್ಲಿ ಓಪನ್ ಸೋರ್ಸ್ ಲ್ಯಾಮಾ 2 ರಿಲೀಸ್ ಮಾಡ್ತು. ಈಗ 2026ರಲ್ಲಿ ಮ್ಯೂಸ್ ಸ್ಪಾರ್ಕ್ ಅನ್ನೋ ಕ್ಲೋಸ್ಡ್ ಸೋರ್ಸ್ ಎಐ ಸಿಸ್ಟಮ್ ಅನ್ನ ತನ್ನೆಲ್ಲ ಮೆಸೇಜಿಂಗ್ ಆ್ಯಪ್ಗಳಿಗೂ ಇಂಟಿಗ್ರೇಟ್ ಮಾಡ್ತಿದೆ. ಇದು ಮೆಟಾದ ಬೃಹತ್ ಸ್ಟ್ರಾಟಜಿಕ್ ಶಿಫ್ಟ್.
ಈ ಸೂಪರ್ ಇಂಟೆಲಿಜೆನ್ಸ್ ಲೆವೆಲ್ ರೀಚ್ ಆಗೋಕೆ ಮೆಟಾ ಮಾಡ್ತಿರೋ ಖರ್ಚು ಎಷ್ಟಿರ್ಬೋದು ಗೆಸ್ ಮಾಡಿ. ಬರೋಬ್ಬರಿ $145 ಬಿಲಿಯನ್. ಹೌದು, 2026ರಲ್ಲಿ ಇವರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೈಡೆನ್ಸ್ ಇಷ್ಟಿದೆ. ಕಸ್ಟಮ್ ಚಿಪ್ಸ್, ಹೊಸ ಸರ್ವರ್ಸ್ ಮತ್ತೆ ಸಿಕ್ಕಾಪಟ್ಟೆ ಪವರ್ ಕೇಳುವಂತಹ ಬೃಹತ್ ಡೇಟಾ ಸೆಂಟರ್ಗಳನ್ನ ಕಟ್ಟೋಕೆ ಈ ಭಾರಿ ಫಂಡ್ಸ್ ಬಳಕೆಯಾಗ್ತಿದೆ. ಆದ್ರೆ ಈ ದೊಡ್ಡ ಮಟ್ಟದ ಬದಲಾವಣೆಗೆ ಕಂಪನಿ ದೊಡ್ಡ ಬೆಲೆಯನ್ನೇ ತೆರ್ತಿದೆ. ಕ್ಯಾಪಿಟಲ್ ರೀಅಲೋಕೇಟ್ ಮಾಡೋಕ್ ಹೋಗಿ 2026ರ ಸೆಕೆಂಡ್ ಕ್ವಾರ್ಟರ್ನಲ್ಲಿ 8,000 ಜನರನ್ನ ಕೆಲಸದಿಂದ ತೆಗೆದಿದ್ದಾರೆ. 2022ರಿಂದ ಲೆಕ್ಕ ಹಾಕಿದ್ರೆ ಟೋಟಲ್ 25,000 ಉದ್ಯೋಗ ಕಡಿತವಾಗಿದೆ. ರಿಯಾಲಿಟಿ ಲ್ಯಾಬ್ಸ್ ವಿಭಾಗ ಸುಮಾರು $4 ಬಿಲಿಯನ್ ನಷ್ಟದಲ್ಲಿದೆ. ಅಲ್ಲಿ ಉಳಿಸಿದ ದುಡ್ಡನ್ನೆಲ್ಲ ಈಗ ಮೆಟಾ ಸೂಪರ್ ಇಂಟೆಲಿಜೆನ್ಸ್ ಲ್ಯಾಬ್ಸ್ಗೆ ಡೈವರ್ಟ್ ಮಾಡ್ತಿದ್ದಾರೆ. ಕೊನೆಯ ವಿಭಾಗ, ಕ್ರ್ಯಾಕ್ಸ್ ಇನ್ ದ ಫೌಂಡೇಶನ್, ಮೌಂಟಿಂಗ್ ಲೀಗಲ್ ಆ್ಯಂಡ್ ಜಿಯೋಪೊಲಿಟಿಕಲ್ ಪ್ರೆಷರ್ಸ್. ಇಷ್ಟೆಲ್ಲ ರೆವೆನ್ಯೂ, ಇಷ್ಟೆಲ್ಲ ಎಐ ಪ್ರಗತಿ ಇದ್ರೂ ಕೂಡ ಮೆಟಾ ಸಾಮ್ರಾಜ್ಯದ ತಳಹದಿಯಲ್ಲಿ ಸಣ್ಣದಾಗಿ ಬಿರುಕುಗಳು ಕಾಣಿಸ್ತವೆ. ಹಿಸ್ಟ್ರಿಯಲ್ಲೇ ಮೊದಲ ಬಾರಿಗೆ 2026ರ ಮೊದಲ ತ್ರೈಮಾಸಿಕದಲ್ಲಿ ಡೈಲಿ ಆಕ್ಟಿವ್ ಯೂಸರ್ಸ್ ಸಂಖ್ಯೆ 5% ಕುಸಿದು 3.56 ಬಿಲಿಯನ್ಗೆ ಇಳಿದಿದೆ. ರಷ್ಯಾ, ಮಿಡಲ್ ಈಸ್ಟ್ ಅಂತಹ ಕಡೆ ನಡೀತಿರೋ ಜಿಯೋಪೊಲಿಟಿಕಲ್ ಗಲಾಟೆಗಳು ಮತ್ತೆ ಗವರ್ಮೆಂಟ್ ಇಂಟರ್ನೆಟ್ ಬ್ಯಾನ್ಗಳು ಇಂತಹ ಗ್ಲೋಬಲ್ ಪ್ಲಾಟ್ಫಾರ್ಮ್ಗಳಿಗೆ ಎಷ್ಟು ಹೊಡೆತ ಕೊಡಬಲ್ಲವನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಇದ್ರ ಜೊತೆಗೆ ಲೀಗಲ್ ತಲೆನೋವು ಬೇರೆ. ಡೇಟಾ ಟ್ರಾನ್ಸ್ಫರ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಯುರೋಪಿಯನ್ ಯೂನಿಯನ್ ಹಾಕಿರೋ €1.2 ಬಿಲಿಯನ್ ಫೈನ್, ಮಕ್ಕಳ ಮೆಂಟಲ್ ಹೆಲ್ತ್ ಬಗ್ಗೆ ನ್ಯೂ ಮೆಕ್ಸಿಕೋದಲ್ಲಿ $375 ಮಿಲಿಯನ್ ಸಿವಿಲ್ ಪೆನಾಲ್ಟಿ, ಮತ್ತೆ ಅವರ ಸ್ಮಾರ್ಟ್ ಗ್ಲಾಸ್ ಡೇಟಾ ಕಲೆಕ್ಷನ್ ಬಗ್ಗೆ US ಮತ್ತು UKನಲ್ಲಿ ನಡೀತಿರೋ ಸ್ಕ್ರೂಟಿನಿ. ಹೀಗೆ ಜಗತ್ತಿನಾದ್ಯಂತ ದೊಡ್ಡ ಮಟ್ಟದ ಕಾನೂನು ಸವಾಲುಗಳನ್ನೇ ಮೆಟಾ ಎದುರಿಸ್ತಿದೆ. ಅಷ್ಟು ಮಾತ್ರ ಅಲ್ಲ, ಬದಲಾಗ್ತಿರೋ ಅಮೆರಿಕದ ರಾಜಕೀಯ ವಾತಾವರಣಕ್ಕೆ ತಕ್ಕಂತೆ 2025ರಲ್ಲಿ ಮೆಟಾ ತನ್ನ ಕಂಟೆಂಟ್ ಮಾಡರೇಷನ್ ಪಾಲಿಸಿಗಳನ್ನು ಮತ್ತು ಡೈವರ್ಸಿಟಿ ಪ್ರೋಗ್ರಾಂಗಳನ್ನು ರಿವರ್ಸ್ ಮಾಡ್ತು. ಇದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಡಿಬೇಟ್ಸ್ ಕ್ರಿಯೇಟ್ ಮಾಡಿದೆ. ಆಬ್ಜೆಕ್ಟಿವ್ ಆಗಿ ನೋಡಿದ್ರೆ ಇಂಥ ಪಾಲಿಸಿ ಶಿಫ್ಟ್ಗಳು ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಸ್ಕ್ರೂಟಿನಿಗೆ ಒಳಪಡುತ್ತಿವೆ. ಸೊ ಇವೆಲ್ಲವನ್ನೂ ನೋಡಿದಾಗ ನಮ್ಮ ತಲೆಯಲ್ಲಿ ಬರೋ ಫೈನಲ್ ಪ್ರಶ್ನೆ ಇದು: ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ $145 ಬಿಲಿಯನ್ ದಾಟಿದೆ. ಒಂದು ಕಡೆ ಯೂಸರ್ ಸಂಖ್ಯೆ ಕಮ್ಮಿ ಆಗ್ತಿದೆ, ಇನ್ನೊಂದು ಕಡೆ ಕಾನೂನು ತೊಡಕುಗಳು ಜಾಸ್ತಿ ಆಗ್ತೇವೆ. ಈ ಪರಿಸ್ಥಿತಿಯಲ್ಲಿ ಜಗತ್ತಿನ ಅತಿ ದೊಡ್ಡ ಅಡ್ವರ್ಟೈಸಿಂಗ್ ಮಷೀನ್ ತನಗೆ ತಾನೇ ಪೈಪೋಟಿ ಕೊಡಬಲ್ಲ ಎಐ ಟೆಕ್ನಾಲಜಿಯನ್ನ ಬಿಲ್ಡ್ ಮಾಡಿ ಸಕ್ಸಸ್ ಆಗುತ್ತಾ? ಬಿರುಕು ಬಿಡ್ತಿರುವ ಈ ಫೌಂಡೇಶನ್ ಇವರನ್ನ ತಡೆಯುತ್ತಾ? ನಿಜಕ್ಕೂ ಇದೊಂದು ಅಲ್ಟಿಮೇಟ್ ಜಗರ್ನಾಟ್ ಪ್ಯಾರಾಡಾಕ್ಸ್. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅನ್ಕೋತೀನಿ. ಈ ಎಕ್ಸ್ಪ್ಲೇನರ್ ನೋಡಿದ್ದಕ್ಕೆ ಧನ್ಯವಾದಗಳು. ಒಂದೆಡೆ ನಂಬಲಸಾಧ್ಯವಾದ ಲಾಭ, ಇನ್ನೊಂದೆಡೆ ಬೃಹತ್ ಉದ್ಯೋಗ ಕಡಿತ, ಜೊತೆಗೆ ಎಐ ಮೇಲೆ ಸುರಿಯುತ್ತಿರುವ ಬಿಲಿಯನ್ ಗಟ್ಟಲೆ ಬಂಡವಾಳ. ಹಾಗಾದರೆ ಈ ಅಚ್ಚರಿಯ ಹಿಂದಿನ ಅಸಲಿ ಕತೆ ಏನು? ಯೋಚಿಸಿ ನೋಡಿ. ಒಂದು ಕಂಪನಿ ತನ್ನ ಇತಿಹಾಸದಲ್ಲೇ ಅತಿ ಹೆಚ್ಚು ಲಾಭ ಮಾಡಿರುವಾಗ ಕೇವಲ ಒಂದೇ ರಾತ್ರಿಯಲ್ಲಿ ಅದರ ಶೇರ್ ಮೌಲ್ಯ 9% ಕುಸಿಯಲು ಹೇಗೆ ಸಾಧ್ಯ? ಇತ್ತೀಚೆಗೆ ಬಂದ ಮೆಟಾದ 2026ರ ಮೊದಲ ತ್ರೈಮಾಸಿಕ ವರದಿ ಮಾರುಕಟ್ಟೆಯಲ್ಲಿ ಇಂಥದ್ದೇ ಒಂದು ಬಿರುಗಾಳಿ ಎಬ್ಬಿಸಿದೆ. ಅಂಕಿಅಂಶಗಳನ್ನು ಒಮ್ಮೆ ಗಮನಿಸಿದ್ರೆ $56.3 ಬಿಲಿಯನ್ ದಾಖಲೆಯ ಆದಾಯ ಮತ್ತು ನಿವ್ವಳ ಲಾಭದಲ್ಲಿ 61% ಜಿಗುತ ಕಾಣುತ್ತಿದೆ. ಆದ್ರೂ ಷೇರುಪೇಟೆಯಲ್ಲಿ 9% ಕುಸಿತ ಮತ್ತು ಬರೋಬ್ಬರಿ 8,000 ಉದ್ಯೋಗಗಳ ಕಡಿತ. ಮೇಲ್ನೋಟಕ್ಕೆ ಈ ಲಾಭ ಕಣ್ಣು ಕುಕ್ಕುವಂತಿದ್ರೂ ವಾಸ್ತವದಲ್ಲಿ ಈ ನಿವ್ವಳ ಲಾಭದ ಒಂದು ದೊಡ್ಡ ಪಾಲು, ಅಂದರೆ ಸುಮಾರು $8.03 ಬಿಲಿಯನ್ ಕೇವಲ ಒಂದು ಬಾರಿಯ ತೆರಿಗೆ ವಿನಾಯಿತಿಯಿಂದ ಬಂದದ್ದು. ಹೀಗಾಗಿ ಮಾರುಕಟ್ಟೆ ಕೇವಲ ಲಾಭವನ್ನು ನೋಡದೆ ಈ ಉದ್ಯೋಗ ಕಡಿತ ಮತ್ತು ಮುಂದಿನ ಅನಿಶ್ಚಿತತೆಯ ಬಗ್ಗೆ ತಲೆಕೆಡಿಸಿಕೊಂಡಿದೆ. ಇದರ ಜೊತೆಗೆ ಇನ್ನೊಂದು ಅತಿ ಮುಖ್ಯವಾದ ವಿಚಾರವೆಂದರೆ ಬಳಕೆದಾರರ ಸಂಖ್ಯೆಯಲ್ಲಿ ಆಗಿರುವ ಬದಲಾವಣೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಸೇರಿದಂತೆ ಮೆಟಾದ ಆಪ್ಗಳನ್ನು ಪ್ರತಿದಿನ ಬಳಸುವವರ ಸಂಖ್ಯೆ 5% ಕುಸಿದು 3.56 ಬಿಲಿಯನ್ಗೆ ತಲುಪಿದೆ. ಇಡೀ ಕಂಪನಿಯ ಇತಿಹಾಸದಲ್ಲಿ ಈ ರೀತಿ ಒಟ್ಟಾರೆ ಬಳಕೆದಾರರ ಸಂಖ್ಯೆ ಸತತವಾಗಿ ಕುಸಿದಿರುವುದು ಇದೇ ಮೊದಲು. ವಿಭಾಗ 1: ಪರ್ಸನಲ್ ಡೇಟಾ ಎಂಜಿನ್, ಸಂಪತ್ತಿನ ಅಡಿಪಾಯ. ಈಗ ಈ ವಿರೋಧಾಭಾಸವನ್ನು ಬಿಡಿಸಿ ನೋಡಬೇಕಾದರೆ ಸ್ವಲ್ಪ ಹಿಂದಕ್ಕೆ ಹೋಗಿ ಅಸಲಿಗೆ ಈ ಉಚಿತ ಆಪ್ಗಳು ಬಿಲಿಯನ್ಗಟ್ಲೆ ಹಣವನ್ನು ಹೇಗೆ ಹುಟ್ಟುಹಾಕ್ತವೆ ಎಂಬುದನ್ನು ನೋಡಬೇಕು. 2018ರ ಸೆನೆಟ್ ವಿಚಾರಣೆಯಲ್ಲಿ ಮಾರ್ಕ್ ಜುಕರ್ಬರ್ಗ್ ಹೇಳಿದ ಆ ಮಾತು ಈ ಇಡೀ ವ್ಯವಸ್ಥೆಯನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಮೆಟಾ ನೇರವಾಗಿ ನಮ್ಮ ಡೇಟಾವನ್ನು ಯಾರಿಗೂ ಮಾರುವುದಿಲ್ಲ, ಬದಲಾಗಿ ಜಾಹೀರಾತುದಾರರಿಗೆ ತಾವು ಎಂತಹ ಗ್ರಾಹಕರನ್ನು ತಲುಪಬೇಕು ಎಂದು ನಿರ್ಧರಿಸಲು ಒಂದು ವೇದಿಕೆ ಒದಗಿಸುತ್ತದೆ ಅಷ್ಟೇ.
ಡೇಟಾ ಎಂದಿಗೂ ನೇರವಾಗಿ ಕೈಬದಲಾಗುವುದಿಲ್ಲ. ಈ ನಿಖರವಾದ ಜಾಹೀರಾತು ವ್ಯವಸ್ಥೆ ಕೆಲಸ ಮಾಡಲು ಪ್ರಮುಖವಾಗಿ 4 ಡೇಟಾ ಸ್ತಂಭಗಳಿವೆ. ಮೊದಲನೆಯದು ನಾವು ಆಪ್ನಲ್ಲಿ ಮಾಡುವ ಪ್ರತಿಯೊಂದು ಚಟುವಟಿಕೆ. ಎರಡನೆಯದು ನಮ್ಮ ಸ್ನೇಹಿತರ ಜಾಲ. ಮೂರನೆಯದು ಬಳಸುವ ಫೋನ್ನ ಹಾರ್ಡ್ವೇರ್ ಮಾಹಿತಿ. ಮತ್ತು ನಾಲ್ಕನೆಯದು ಬೇರೆ ವೆಬ್ಸೈಟ್ಗಳಿಗೆ ಭೇಟಿ ನೀಡಿದಾಗ ಸಂಗ್ರಹವಾಗುವ ಥರ್ಡ್ ಪಾರ್ಟಿ ಟ್ರ್ಯಾಕಿಂಗ್ ಕುಕೀಸ್. ಇವೆಲ್ಲವೂ ವ್ಯವಸ್ಥಿತವಾಗಿ ಸಂಗ್ರಹವಾಗುತ್ತವೆ. ಬಿಡಿಬಿಡಿಯಾಗಿರುವ ಈ ಎಲ್ಲಾ ಮಾಹಿತಿಯನ್ನು ಒಟ್ಟುಗೂಡಿಸಿದಾಗ ಅದು ಅತ್ಯಂತ ಬೆಲೆಬಾಳುವ ಸರಕಾಗಿ ಬದಲಾಗುತ್ತದೆ. ಆಶ್ಚರ್ಯವೆಂದರೆ ಮೆಟಾದ 97% ಆದಾಯ ನೇರವಾಗಿ ಬರುವುದು ಇದೇ ಜಾಹೀರಾತು ಮಾದರಿಯಿಂದ. ಈ ಬೃಹತ್ ಡೇಟಾ ವ್ಯವಸ್ಥೆ ಇಲ್ಲದೆ ಆ ಇಡೀ ಸಾಮ್ರಾಜ್ಯ ನಿಲ್ಲಲು ಸಾಧ್ಯವೇ ಇಲ್ಲ. ವಿಭಾಗ 2 ಕ್ರೌನಿಂಗ್ ದ ಆಡ್ ಕಿಂಗ್, ಅತ್ಯುನ್ನತ ಶಿಖರ. ಈ ಅಗಾಧವಾದ ಡೇಟಾ ಎಂಜಿನ್ ಕಳೆದ ದಶಕದಲ್ಲಿ ಕಂಪನಿಯನ್ನು ಹಿಂದೆಂದೂ ಕಾಣದಂತಹ ಆರ್ಥಿಕ ಎತ್ತರಕ್ಕೆ ಕೊಂಡೊಯ್ದಿದೆ. ಈ ಓಟದಲ್ಲಿ ಅತಿ ದೊಡ್ಡ ಪಾತ್ರ ವಹಿಸಿರುವುದು ಖಂಡಿತವಾಗಿಯೂ ಇನ್ಸ್ಟಾಗ್ರಾಮ್. ಬಲಿಷ್ಠವಾದ ಇ-ಕಾಮರ್ಸ್ ಫೀಚರ್ಸ್ ಮತ್ತು ರೀಲ್ಸ್ಗಳಿಂದಾಗಿ 2015ರಲ್ಲಿ ಕೇವಲ $500 ಬಿಲಿಯನ್ ಇದ್ದ ಇನ್ಸ್ಟಾಗ್ರಾಮ್ ಆದಾಯ 2025ರ ಹೊತ್ತಿಗೆ ಬರೋಬ್ಬರಿ $83.6 ಬಿಲಿಯನ್ ಗಳಿಗೆ ಸ್ಫೋಟಗೊಂಡಿದೆ. ಇದು ನಿಜಕ್ಕೂ ಊಹೆಗೂ ನಿಲುಕದ ಬೆಳವಣಿಗೆ. ಈ ವೇಗ ಎಷ್ಟರ ಮಟ್ಟಿಗೆ ಇದೆ ಎಂದರೆ 2026ರ ಹೊತ್ತಿಗೆ ಡಿಜಿಟಲ್ ಜಾಹೀರಾತು ಆದಾಯದಲ್ಲಿ ಮೆಟಾ ಮೊದಲ ಬಾರಿಗೆ ದೈತ್ಯ ಕಂಪನಿ ಗೂಗಲ್ ಅನ್ನು ಹಿಂದಿಕ್ಕುವ ನಿರೀಕ್ಷೆಯಿದೆ. ಗೂಗಲ್ ಆದಾಯ $239.54 ಬಿಲಿಯನ್ ಆದರೆ ಮೆಟಾ $243.46 ಬಿಲಿಯನ್ ತಲುಪಲಿದೆ. ಅಂದರೆ ಇಡೀ ಪ್ರಪಂಚದ ಡಿಜಿಟಲ್ ಜಾಹೀರಾತು ವೆಚ್ಚದ 26.8% ಪಾಲು ನೇರವಾಗಿ ಮೆಟಾ ಜೇಬಿಗೆ ಹೋಗಲಿದೆ. ವಿಭಾಗ 3 ದ ಗ್ರೇಟ್ ಎಐ ಪಿವಾಟ್, ವಿರೋಧಾಭಾಸದ ಅಂತ್ಯ. ಆದಾಯದಲ್ಲಿ ಡಿಜಿಟಲ್ ಲೋಕದ ಅಧಿಪತಿಯಾಗಿ ಮೆರೆಯುತ್ತಿರುವಾಗ ಮತ್ತೆ ಅದೇ ಪ್ರಶ್ನೆ ಎದುರಾಗುತ್ತೆ. ಹಾಗಾದ್ರೆ ಉದ್ಯೋಗ ಕಡಿತವೇಕೆ, ಷೇರು ಮೌಲ್ಯದ ಕುಸಿತವೇಕೆ? ಈ ರಹಸ್ಯ ಅಡಗಿರುವುದು ಕೃತಕ ಬುದ್ಧಿಮತ್ತೆಯ ಕಡೆಗಿನ ಅವರ ಬೃಹತ್ ತಿರುವಿನಲ್ಲಿ. ಇದರ ಮೊದಲ ಭಾಗ ಜಾಗತಿಕ ರಾಜಕೀಯ ಮತ್ತು ನಿಯಂತ್ರಣಗಳಿಂದ ಶುರುವಾಗುತ್ತೆ. 2023ರಲ್ಲಿ ಯುರೋಪ್ನಲ್ಲಿ ಬಿದ್ದ €1.2 ಬಿಲಿಯನ್ ಡೇಟಾ ಗೌಪ್ಯತೆ ದಂಡ, ಅಮೆರಿಕದಲ್ಲಿನ ಮಾನಸಿಕ ಆರೋಗ್ಯದ ಮೇಲಿನ ಮೊಕದ್ದಮೆಗಳು ಮತ್ತು 2026ರ ಜಾಗತಿಕ ನಿಷೇಧಗಳಿಂದಾಗಿ ಬಳಕೆದಾರರ ಸಂಖ್ಯೆ ಕರಗುತ್ತಿರುವುದು, ಈ ಎಲ್ಲಾ ಸವಾಲುಗಳು ಕಂಪನಿಯ ಮುಂದಿನ ಬೆಳವಣಿಗೆಗೆ ದೊಡ್ಡ ತಡೆಗೋಡೆಯಾಗಿ ನಿಂತಿವೆ. ಬಳಕೆದಾರರ ಸಂಖ್ಯೆಗೆ ಈಗ ಒಂದು ಮಿತಿ ಬಂದಿರುವುದನ್ನು ಅರಿತ ಮೆಟಾ ತನ್ನ ಜಾಹೀರಾತು ಆದಾಯದಿಂದ ಬಂದ ಭಾರೀ ಮೊತ್ತವನ್ನು ಸಂಪೂರ್ಣವಾಗಿ ಹೊಸ ದಿಕ್ಕಿನತ್ತ ಹರಿಸ್ತಿದೆ. 2026ರ ಬಂಡವಾಳ ವೆಚ್ಚವನ್ನು ಕೃತಕ ಬುದ್ಧಿಮತ್ತೆ ಮೂಲಸೌಕರ್ಯಕ್ಕಾಗಿ ಬರೋಬ್ಬರಿ $145 ಬಿಲಿಯನ್ ಗಳಿಗೆ ಏರಿಸಿದೆ. ಇದು ಕಲ್ಪನೆಗೂ ಮೀರಿದ ಅತಿದೊಡ್ಡ ಹೆಜ್ಜೆ. ಇಷ್ಟೊಂದು ಬೃಹತ್ ಮೊತ್ತದ ಹಣ ಎಲ್ಲಿಗೆ ಹೋಗುತ್ತಿದ್ದೀರಾ ಅಂತ ಯೋಚಿಸ್ತಿದ್ದೀರಾ? ಇದು ದುಬಾರಿಯಾದ ಎನ್ವಿಡಿಯಾ ಜಿಪಿಯುಗಳು, ಮೆಟಾದ ಸ್ವಂತ ಕಸ್ಟಮ್ ಎಂಟಿಐ ಚಿಪ್ಗಳು, $10 ಬಿಲಿಯನ್ ವೆಚ್ಚದ ಹೊಸ ನೈಸರ್ಗಿಕ ಅನಿಲ ಆಧಾರಿತ ಎಐ ಡೇಟಾ ಸೆಂಟರ್ಗಳ ನಿರ್ಮಾಣ, ಅತ್ಯಾಧುನಿಕ ಮ್ಯೂಸ್ಪಾರ್ಕ್ ಸಿಸ್ಟಮ್ ಮತ್ತು ಸ್ಕೇಲ್ ಎಐ ಹಾಗೂ ಮ್ಯಾನಸ್ ಎಐನಂತಹ ಸ್ಟಾರ್ಟ್ಅಪ್ಗಳ ಖರೀದಿಗೆ ಸುರಿಯಲ್ಪಡುತ್ತಿದೆ. ಇನ್ನು ಆ 8,000 ಉದ್ಯೋಗ ಕಡಿತದ ವಿಚಾರಕ್ಕೆ ಬಂದ್ರೆ, ಅದು ಹೆಚ್ಚಾಗಿ ರಿಯಾಲಿಟಿ ಲ್ಯಾಬ್ಸ್ ಮತ್ತು ಆಪರೇಷನ್ ವಿಭಾಗಗಳ ಮೇಲೆ ಪರಿಣಾಮ ಬೀರಿದೆ. ರಿಯಾಲಿಟಿ ಲ್ಯಾಬ್ಸ್ ಈಗಾಗಲೇ $90 ಬಿಲಿಯನ್ ಗೂ ಹೆಚ್ಚು ನಷ್ಟ ಮಾಡಿಕೊಂಡಿದೆ. ಇದರ ಸ್ಪಷ್ಟ ಅರ್ಥವೇನೆಂದ್ರೆ, ಮೆಟಾ ಈಗ ತನ್ನ ಹಳೆಯ ಮೆಟಾವರ್ಸ್ ಕನಸಿನಿಂದ ಹಿಂದಕ್ಕೆ ಸರಿದು ಕೇವಲ ಪರ್ಸನಲ್ ಸೂಪರ್ ಇಂಟೆಲಿಜೆನ್ಸ್ ಕಡೆಗೆ ತನ್ನ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸುತ್ತಿದೆ. ಮಾರುಕಟ್ಟೆ ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸಲು ಇದೇ ಅತಿ ಮುಖ್ಯ ಕಾರಣ. 2026ರಲ್ಲಿ ಬರುವ ಪ್ರತಿ $1 ಆದಾಯಕ್ಕೆ ಸುಮಾರು $2.30 ಅಷ್ಟು ಹಣವನ್ನು ಮೂಲಸೌಕರ್ಯದ ಮೇಲೆ ಖರ್ಚು ಮಾಡಲಾಗುತ್ತಿದೆ. ಅಂದರೆ ಅನೇಕ ದೇಶಗಳ ಒಟ್ಟು ಆಂತರಿಕ ಉತ್ಪನ್ನಕ್ಕಿಂತಲೂ ಹೆಚ್ಚಿನ ಹಣವನ್ನು ತಂತ್ರಜ್ಞಾನದ ಮೇಲೆ ಸುರಿಯಲಾಗುತ್ತಿದೆ. ಇದೊಂದು ಅತಿ ದೊಡ್ಡ ದೀರ್ಘಕಾಲೀನ ತಂತ್ರಜ್ಞಾನದ ಜೂಜು ಮತ್ತು ಇದು ಸದ್ಯದ ಲಾಭಾಂಶವನ್ನು ಅಪಾಯಕ್ಕೆ ಸಿಲುಕಿಸಿದೆ. ನಾವು ಈ ವಿವರಣಾತ್ಮಕ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೇವೆ. ಇಷ್ಟೆಲ್ಲ ನೋಡಿದ ಮೇಲೆ ಉಳಿಯುವ ಅತ್ಯಂತ ಕುತೂಹಲಕಾರಿ ಪ್ರಶ್ನೆಯೆಂದರೆ, $145 ಬಿಲಿಯನ್ ಈ ಬೃಹತ್ ಜೂಜು ಎಐ ಸೂಪರ್ ಇಂಟೆಲಿಜೆನ್ಸ್ಗೆ ನಿಜಕ್ಕೂ ಯೋಗ್ಯವಾಗಿದೆಯಾ? ಕಂಪನಿಯ ಪ್ರಮುಖ ಜಾಹೀರಾತು ಎಂಜಿನ್ ನಿಧಾನವಾಗುವ ಮುನ್ನವೇ ಈ ಅತ್ಯಾಧುನಿಕ ಎಐ ವ್ಯವಸ್ಥೆಗಳು ತಾವೇ ಸ್ವತಃ ಒಂದು ಅನಿವಾರ್ಯ ಮೂಲಸೌಕರ್ಯವಾಗಿ ಬದಲಾಗುತ್ತವೆಯೇ? ಭವಿಷ್ಯದ ತಂತ್ರಜ್ಞಾನ ಲೋಕದ ದಿಕ್ಕನ್ನೇ ಬದಲಿಸಬಲ್ಲ ಈ ಪ್ರಶ್ನೆಗೆ